ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmagga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದ ನ್ಯಾಯಾಂಗ ವ್ಯವಸ್ಥೆ ಅಂದ್ರೆ ಇಡೀ ದೇಶ ಹೆಮ್ಮೆ ಪಡುತ್ತೆ. ಆದರೆ ಇದೇ ನ್ಯಾಯಾಂಗದ ಬಗ್ಗೆ ಅನುಮಾನ ಹುಟ್ಟಾಕೋ ರೀತಿ ಸ್ಫೋಟಕ ವಿಚಾರವೊಂದು ಬೆಳಕಿಗೆ ಬಂದಿದೆ. ದಿಲ್ಲಿ ಹೈಕೋರ್ಟ್ ಜಡ್ಜ್ ಯಶವಂತ್ ವರ್ಮಾ ಅನ್ನೋರ ಮನೆಯಲ್ಲಿ ಮಾರ್ಚ್ 14ನೇ ತಾರೀಕು ಬೆಂಕಿ ಅವಘಡ ಉಂಟಾಗಿತ್ತು. ಬೆಂಕಿಯನ್ನ ಕಂಟ್ರೋಲ್ ಮಾಡೋಕೆ ರಕ್ಷಣಾ ಪಡೆಗಳಲ್ಲಿ ಹೋದ್ರು, ಅಗ್ನಿಶಾಮಕ ಸಿಬ್ಬಂದಿ ಎಲ್ಲ ಹೋದ್ರು. ಈ ವೇಳೆ ಜಡ್ಜ್ ಮನೆಯಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ರಾಶಿ ಹಣ ಪತ್ತೆಯಾಗಿದೆ, ಕ್ಯಾಶ್ ಪತ್ತೆಯಾಗಿದೆ. ಈ ಹಣ ಎಷ್ಟು ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕು. ಎಷ್ಟು ಚೆನ್ನಾಗಿ ಜಡ್ಜ್ಮೆಂಟ್ ಅನ್ನ ಈ ಮಹಾನುಭಾವ ಕೊಡ್ತಾ ಇದ್ದಿರಬಹುದು, ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿ ಇದನ್ನ ಸಂಪಾದಿಸಿರಬಹುದು ಅಂತ ಇಡೀ ದೇಶ ಮೂಕ ವಿಸ್ಮಿತವಾಗಿ ನೋಡ್ತಾ ಇದೆ ಈ ಜಡ್ಜ್ ಕ್ಯಾಶ್ ಖಜಾನೆಯನ್ನ. ಆದರೆ ಈ ಹಣ ನೋಡಿ ಅಗ್ನಿಶಾಮಕ ಸಿಬ್ಬಂದಿಗೆ ಮಾತ್ರ ಗಾಬರಿಯಾಗಿದೆ. ಏನನ್ನು ಕಾಪಾಡೋದು? ಕ್ಯಾಶ್ ಕಾಪಾಡೋದಾ, ಮನೆಯನ್ನು ಕಾಪಾಡೋದಾ ಅಂತ. ನ್ಯಾಯ ನೀಡೋ ಜಡ್ಜ್ ಮನೆಯಲ್ಲಿ, ಸೀಮಿತ ಸಂಬಳ ತಗೊಳ್ಳೋ ಜಡ್ಜ್ ಮನೆಯಲ್ಲಿ ಈ ಪರಿ ಕ್ಯಾಶ್ ಖಜಾನೆ, ಕ್ಯಾಶ್ ವ್ಯವಹಾರನೇ ನಡೆದಿರೋ ಕಾಲದಲ್ಲಿ ಇಷ್ಟೊಂದು ಕ್ಯಾಶ್. ಎಲ್ಲೋ ಒಂದು 10,000, 20,000, ಏನೋ ಒಂದು 50,000 ಇದೆಯಾ ಅಥವಾ 1 ಲಕ್ಷ ಇದೆಯಾ ಕ್ಯಾಶು, ಏನೋ ಒಂದು ಜಸ್ಟಿಫಿಕೇಶನ್ ಕೊಡ್ಬೋದು. ಆದರೆ ಈ ಪರಿ ಲೋಡ್ ಕ್ಯಾಶ್ ಎಲ್ಲಿಂದ ಬಂತು, ಯಾಕೆ ಬಂತು ಅನ್ನೋದು ದೇಶಾದ್ಯಂತ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಈಗ ವೈರಲ್ ಆಗ್ತಾ ಇದೆ. ಈ ವಿಚಾರ ಪಾರ್ಲಿಮೆಂಟ್ನಲ್ಲೂ ಪ್ರತಿಧ್ವನಿಸಿದೆ. ರಾಜ್ಯಸಭಾ ಚೇರ್ಮನ್ ಜಗದೀಪ್ ಧನ್ಕರ್ ಆಘಾತ ವ್ಯಕ್ತಪಡಿಸಿದ್ದಾರೆ. ಇಂಥ ಗಂಭೀರ ಘಟನೆ ನಡೆದರೂ ಕೂಡ ಅದು ಬೇಗನೆ ಬೆಳಕಿಗೆ ಬರದೇ ಇರುವುದು ಕಳವಳಕಾರಿ. ಈ ವಿಚಾರ ಕುರಿತು ವಿಸ್ತೃತ ಚರ್ಚೆ ನಡೆಸೋಕೆ ಸಮಯ ನಿಗದಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ವಿಪಕ್ಷ ಕಾಂಗ್ರೆಸ್ ಕೂಡ ತನಿಖೆಗೆ ಆಗ್ರಹಿಸಿದೆ. ಏನೋ ವರದಿಗಳ ಪ್ರಕಾರ ಈ ಅಗ್ನಿ ಅವಘಡ ನಡೆದ ವೇಳೆಯಲ್ಲಿ ಜಡ್ಜ್ ಯಶವಂತ್ ವರ್ಮಾ ಮನೆಯಲ್ಲಿರಲಿಲ್ಲ. ಕುಟುಂಬಸ್ಥರು ಪೊಲೀಸ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿದ್ರು. ಈ ಹೊತ್ತಲ್ಲಿ ವಿಚಾರ ಬೆಳಕಿಗೆ ಬಂದಿದೆ. ಇದರ ಬೆನ್ನಲ್ಲೇ ಪೊಲೀಸರು ಈ ಮಾಹಿತಿಯನ್ನ ಕೇಂದ್ರ ಗೃಹ ಸಚಿವಾಲಯಕ್ಕೆ ತಿಳಿಸಿದ್ದಾರೆ. ಗೃಹ ಸಚಿವಾಲಯ CJIಗೆ ವರದಿಯನ್ನ ಸಬ್ಮಿಟ್ ಮಾಡಿದೆ. ವರದಿ ಬಳಿಕ ಸುಪ್ರೀಂ ಕೋರ್ಟ್ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ಕೊಲಿಜಿಯಂ ಸಮಿತಿ ಈ ಯಶವಂತ್ ವರ್ಮಾರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಿ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಆದರೆ ಪನಿಷ್ಮೆಂಟ್ ಹೆಂಗಾಯಿತು ಸ್ವಾಮಿ? ಅದು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅವರ ಮನೆಯಲ್ಲಿದ್ದ ಹಣವನ್ನು ಸೀಸ್ ಮಾಡಿರೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಅಲ್ಲದೆ ಸುಪ್ರೀಂ ಕೋರ್ಟ್ ಯಶವಂತ್ ವರ್ಮಾರ ಮೇಲೆ ಆಂತರಿಕ ತನಿಖೆಯನ್ನ ಶುರು ಮಾಡಿದೆ. ದಿಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅವರಿಂದ ಈ ವರದಿಯನ್ನ ಕೇಳಲಾಗಿದೆ. ಏನೋ ಈ ಕಾಲೇಜಿಯಂ ಸಮಿತಿಯ ಕೆಲ ನ್ಯಾಯಾಧೀಶರು ವರ್ಮಾರನ್ನ ವರ್ಗಾವಣೆ ಮಾಡಿರೋದ್ರಿಂದ ನ್ಯಾಯಾಂಗದ ವರ್ಚಸ್ಸು ಹಾಳಾಗುತ್ತೆ, ಕಾನೂನು ವ್ಯವಸ್ಥೆ ಮೇಲೆ ಜನರ ವಿಶ್ವಾಸ ಕುಸಿಯುತ್ತೆ ಅಂತೆಲ್ಲ ಮಾತಾಡಿದ್ದಾರೆ. ಇನ್ನು ಕೆಲವರು ವರ್ಮಾ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಇವೆರಡನ್ನ ಅವರು ನಿರಾಕರಿಸಿದ್ರೆ ಸಂಸತ್ನಲ್ಲಿ ಇಂಪೀಚ್ಮೆಂಟ್ ಪ್ರಕ್ರಿಯೆಯನ್ನು ಶುರು ಮಾಡಬಹುದು ಅಂತ ಹೇಳಲಾಗ್ತಿದೆ. ಸಂವಿಧಾನದ ಪ್ರಕಾರ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವಿರುದ್ಧ ಭ್ರಷ್ಟಾಚಾರ, ದುರ್ನಡತೆ ಅಥವಾ ಅಕ್ರಮ ಆರೋಪಗಳು ಬಂದರೆ ಇದನ್ನು ತನಿಖೆ ಮಾಡೋಕೆ ಸುಪ್ರೀಂ ಕೋರ್ಟ್ ಕೆಲ ಗೈಡ್ಲೈನ್ಸ್ ಜಾರಿ ಮಾಡಿದೆ. ಇದರ ಪ್ರಕಾರ ಮುಖ್ಯ ನ್ಯಾಯಮೂರ್ತಿಗಳು ಆರೋಪ ಹೊತ್ತಿರೋ ನ್ಯಾಯಾಧೀಶರಿಂದ ವಿವರಣೆಯನ್ನು ಕೇಳ್ತಾರೆ. ಒಂದು ವೇಳೆ ವಿವರಣೆ ತೃಪ್ತಿಕರವಾಗಿಲ್ಲದೆ ಹೋದರೆ ಅಥವಾ ಸಂಪೂರ್ಣ ತನಿಖೆ ಅಗತ್ಯವಿದ್ದರೆ ಉನ್ನತ ಮಟ್ಟದ ತನಿಖೆ ನಡೆಸಲಾಗುತ್ತೆ. ಆ ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಮತ್ತು ಹೈಕೋರ್ಟ್ನ 2 ನ್ಯಾಯಮೂರ್ತಿಗಳಿರ್ತಾರೆ. ಈ ವರದಿಯ ಆಧಾರದ ಮೇಲೆ ಆರೋಪ ಹೊತ್ತಿರೋ ನ್ಯಾಯಾಧೀಶರ ರಾಜೀನಾಮೆಯನ್ನು ಕೇಳಬಹುದು ಅಥವಾ ಅವರು ಸಂಸತ್ನಲ್ಲಿ ಇಂಪೀಚ್ಮೆಂಟ್ ಅನ್ನ ಫೇಸ್ ಮಾಡಬಹುದು. ಈ ಕೇಸ್ನಲ್ಲಿ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯಾಯಾಂಗದ ಸ್ವಾತಂತ್ರ್ಯತೆ ಅಂತ ಹೇಳಿ ಸಂಸತ್ಗೂ ಕೂಡ ನಮ್ಮನ್ನು ಮುಟ್ಟೋ ಅಧಿಕಾರ ಇಲ್ಲ ಅಂತ ಸುಪ್ರೀಂ ಕೋರ್ಟ್, ದೇಶದ ನ್ಯಾಯಾಂಗ ಅವ್ರನ್ನವರು ಪ್ರೊಟೆಕ್ಟ್ ಮಾಡಿಟ್ಕೊಂಡಿದ್ದಾರೆ. ಯಾರು ಇಂಟರ್ಫಿಯರೆನ್ಸ್ ಆಗೋಂಗಿಲ್ಲ ಅಂತ. ಸಂಸತ್ ಕಾನೂನು ಪಾಸ್ ಮಾಡಿದ್ರು ಕೂಡ ಅದನ್ನ ಅಸಂವಿಧಾನಿಕ ಅಂತ ಬರೆದು ಸೈಡಿಗೆ ಬಿಸಾಕ್ತಾ ಇದ್ದಾರೆ. ನಮ್ಮ ಸುದ್ದಿಗೆ ಬರಂಗಿಲ್ಲ ಅಂತ ಮಾಡ್ಕೊಂಡಿದ್ದಾರೆ. ಆದರೆ ನ್ಯಾಯಾಂಗದ ಭ್ರಷ್ಟಾಚಾರ ಅನ್ನೋದು ತುಂಬಾ ಗಂಭೀರವಾಗಿ ಚರ್ಚೆ ಮಾಡಲೇಬೇಕಾಗಿರೋ ವಿಚಾರ. ಈ ದೇಶದ ಜನರಿಗಿಂತ ಕೋರ್ಟ್ಗಳು ದೊಡ್ಡದಲ್ಲ. ಈ ದೇಶದ ಜನರೇ ಮಾಡ್ಕೊಂಡಿರೋ ವ್ಯವಸ್ಥೆ ಇವೆಲ್ಲವೂ ಕೂಡ. ಹಾಗಾಗಿ
ಈ ವಿಚಾರವನ್ನು ಸೂಕ್ಷ್ಮವಾಗಿ ನೋಡಬೇಕಾಗಿದೆ. ಈ ರೀತಿ ಕೇಸಲ್ಲಿ ತನಿಖೆ ಮಾಡಿ ವರದಿ ತಗೊಂಡು ಇಂಪೀಚ್ಮೆಂಟು ಅಥವಾ ಅಲ್ಲಿ ಜಸ್ಟ್ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು ಅಥವಾ ಅವರು ರಾಜೀನಾಮೆ ಕೊಟ್ಟ ತಕ್ಷಣ ಮುಗಿದು ಹೋಗೋದಿಲ್ಲ. ಒಬ್ಬ ಪೊಲಿಟಿಷಿಯನ್ ಭ್ರಷ್ಟಾಚಾರ ಮಾಡಿದ್ರೆ ಯಾವ ರೀತಿ ಪ್ರೋಸೆಸ್ ಇರುತ್ತೋ, ಒಬ್ಬ ಸಾಮಾನ್ಯ ಅಧಿಕಾರಿ ಭ್ರಷ್ಟಾಚಾರ ಮಾಡಿದ್ರೆ ಯಾವ ರೀತಿ ಲೀಗಲ್ ಪ್ರೋಸೆಸ್ ಇರುತ್ತೋ, ಜನ ತೆರಿಗೆ ವಂಚನೆ ಮಾಡಿದ್ರೆ ಯಾವ ರೀತಿ ರೇಡ್ಗಳೆಲ್ಲ ಆಗ್ತವೋ, ಅದೇ ರೀತಿಯ ಫೈನಲ್ ಕನ್ಕ್ಲೂಷನ್ಗೆ ಇಂಥ ಕೇಸ್ಗಳು ಕೂಡ ಹೋಗಲೇಬೇಕು ಅನ್ನೋದು ಈ ದೇಶದ ಜನರ ಆಗ್ರಹ. ಈ ಕೋರ್ಟು ಸೇರಿದಂತೆ ಸಂವಿಧಾನ ಸೇರಿದಂತೆ ಎಲ್ಲವನ್ನ ಮಾಡಿಟ್ಕೊಂಡಿದ್ದು ಯಾರು ದೇಶ ಜನ ಮಾಡಿಟ್ಕೊಂಡಿರೋದು, ಅವರ ಆಗ್ರಹ. ನ್ಯಾಯಾಂಗದ ಭ್ರಷ್ಟಾಚಾರ ಇರಬಾರ್ದು ಅನ್ನೋದು ಜನರ ಆಗ್ರಹ. ಓಕೆ, ಪೊಲೀಸರು ಇಡಿ ಅವರು ಯಾರು ಬೇಕಾದ್ರೂ ಬಂದು ಜಡ್ಜ್ಗಳನ್ನ ರೇಡ್ ಮಾಡ್ಬೋದು ಅನ್ನೋ ಪವರ್ಸ್ ಓಪನ್ ಆಗಿ ಸ್ಟಾರ್ಟಿಂಗಿಂದಾನೆ ಕೊಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅದಕ್ಕೊಂದು ಬೇರೆದೇ ಮೆಕಾನಿಸಮ್ ಬೇಕಾದರೂ ಬರಲಿ. ಸುಪ್ರೀಂ ಕೋರ್ಟ್ ಮಾನಿಟರಿಂಗ್ನಲ್ಲಿ ಆಗಲಿ ಅಂತ ಏನಾದರೂ ಬೇಕಾದರೂ ಬರಲಿ, ಪರವಾಗಿಲ್ಲ. ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಬುದ್ಧಿವಂತರಿದ್ದಾರೆ, ತಜ್ಞರಿದ್ದಾರೆ, ಕಾನೂನು ತಜ್ಞರು, ಸಾಂವಿಧಾನಿಕ ತಜ್ಞರೆಲ್ಲ ಇದ್ದಾರೆ, ಅವರೆಲ್ಲ ಡಿಬೇಟ್ ಬೇಕಾದರೆ ಮಾಡಲಿ. ಆದರೆ ನ್ಯಾಯಾಂಗದ ಭ್ರಷ್ಟಾಚಾರ ಅನ್ನೋದು ರಿಯಾಲಿಟಿ. ಈಗ ಅದು ಇನ್ನೊಂದು ಸಾಕ್ಷ್ಯದ ಮೂಲಕ ಸಿಕ್ಕಿದೆ ಅಷ್ಟೇ. ಏನೋ ಮುಸ್ಲಿಂ ಮೀಸಲಾತಿ ವಿಚಾರವಾಗಿ ವಿಧಾನಸಭೆಯಲ್ಲಿ ಹೈಡ್ರಾಮಾ ನಡೆದಿದೆ. ರಾಜ್ಯ ಸರ್ಕಾರ ಮುಸ್ಲಿಂ ಮೀಸಲಾತಿ ಬಿಲ್ ಅನ್ನ ಪಾಸ್ ಮಾಡ್ತಾ ಇದೆ ಅಂತ ಬಿಜೆಪಿ ನಾಯಕರು ಸದನದ ಬಾವಿಗಿಳಿದು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಅಲ್ಲದೆ ಬಿಲ್ಗಳನ್ನು ಹರಿದು ಸ್ಪೀಕರ್ ಯುಟಿ ಖಾದರ್ ಮೇಲೆ ಬಿಸಾಕಿದ್ದಾರೆ. ಇದರಿಂದ ಸದನದಲ್ಲಿ ಭಾರೀ ಗದ್ದಲ ಶುರುವಾಗಿ ಮಾರ್ಷಲ್ಗಳು ಸ್ಪೀಕರ್ ರಕ್ಷಣೆಗೆ ಧಾವಿಸಿದ್ರು. ಇನ್ನು ಸ್ಪೀಕರ್ ಪೀಠಕ್ಕೆ ಅಗೌರವ ಮತ್ತು ವಿಧಾನಸಭೆಯ ಕಾರ್ಯಕಲಾಪಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ವಿಧಾನಸಭಾ ನಡಾವಳಿಯ 348ನೇ ನಿಯಮದ ಅಡಿಯಲ್ಲಿ ಬಿಜೆಪಿಯ 18 ಸದಸ್ಯರನ್ನ ಮುಂದಿನ 6 ತಿಂಗಳು ಸಸ್ಪೆಂಡ್ ಮಾಡಿ ಸ್ಪೀಕರ್ ಖಾದರ್ ಆದೇಶ ಹೊರಡಿಸಿದ್ರು. ಬಿಜೆಪಿಯ ಮುನಿರತ್ನ, ಅಶ್ವಥ್ ನಾರಾಯಣ, ಭರತ್ ಶೆಟ್ಟಿ, ಶರಣು ಸಲಗರ ಸೇರಿದಂತೆ 18 ಶಾಸಕರನ್ನ ಅಮಾನತು ಮಾಡಲಾಯಿತು. ಇದಕ್ಕೆ ಅಮಾನತಾದ ವಿಪಕ್ಷ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸೋಕೆ ಶುರು ಮಾಡಿದ್ರು, ಗದ್ದಲ ಮಾಡೋಕೆ ಶುರು ಮಾಡಿದ್ರು. ಆಗ ಮಾರ್ಷಲ್ಗಳು ಅವ್ರನ್ನ ಲಿಟ್ರಲಿ ಅಕ್ಷರಶಃ ಹೊತ್ಕೊಂಡು ಹೋಗಿ ಸದನದಿಂದ ಹೊರಗೆ ದಬ್ಬಿದ್ರು. ಹೊತ್ಕೊಂಡು ಹೋಗಿ ಒಬ್ರೊಬ್ರನ್ನ 3 ಜನ ಎಲ್ಲ ಎತ್ಕೊಂಬಂದು, 3 ಕೆಲವ್ರನ್ನ 6 ಜನ ಸೇರ್ಕೊಂಡು ಎತ್ಕೊಂಡ್ಬಂದಿದ್ರು. ಈ ಕಡೆ 3 ಜನ, ಆ ಕಡೆ 3 ಜನ ಹೊತ್ಕೊಂಡ್ಬಂದು ಹೊರಗೆ ಹಾಕ್ತಾ ಇದ್ರು. ಏನೋ ಈ ಗಲಭೆ ಮಧ್ಯೆ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡೋ ಬಿಲ್ ಪಾಸ್ ಕೂಡ ಆಗಿದೆ. ಇದೆಲ್ಲ ಆಗೋಕ್ಕೂ ಸ್ವಲ್ಪ ಹೊತ್ತಿಗೂ ಮುಂಚೆ ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರ ಕೂಡ ಸದ್ದು ಮಾಡಿದೆ. ಈ ವೇಳೆ ಬಿಜೆಪಿ ಶಾಸಕರು ಸಿಡಿ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಶೇಮ್ ಅಂತ ಘೋಷಣೆ ಕೂಗಿದ್ದಾರೆ. ಇದಕ್ಕೆ ಸಚಿವ ಭೈರತಿ ಸುರೇಶ್ ಕೂಡ ಫುಲ್ ಗರಂ ಆದರು. ಈ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾರನ್ನೂ ರಕ್ಷಿಸೋ ಪ್ರಶ್ನೆ ಇಲ್ಲ, ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಏನು ಗ್ರಾಮ ಪಂಚಾಯಿತಿಗಳಿಗೆ ತೆರಿಗೆ ಸಂಗ್ರಹದ ಅಧಿಕಾರ ಕೊಡೋ ಕರ್ನಾಟಕ ರಾಜ್ಯ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ವಿಧೇಯಕ 2025 ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ವಿಧೇಯಕ ಮಂಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೋ ಅನಧಿಕೃತ ಬಡಾವಣೆ ನಿವಾಸಿಗಳಿಗೆ ಈ ವಿಧೇಯಕ ತರ್ತಾ ಇದ್ದೀವಿ. ಈ ಬಡಾವಣೆ ನಿವಾಸಿಗಳಿಂದ ಸರ್ಕಾರಕ್ಕೆ ತೆರಿಗೆ ಬರ್ತಾ ಇಲ್ಲ, ಹೀಗಾಗಿ ಗ್ರಾಮ ಪಂಚಾಯಿತಿಗಳಿಗೆ ತೆರಿಗೆ ಸಂಗ್ರಹಿಸುವ ಅಧಿಕಾರವನ್ನ ಕೊಡ್ತಾ ಇದ್ದೀವಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಜನಸಾಮಾನ್ಯರಿಗೆ ಟಿಕೆಟ್ ದರ, ವಿದ್ಯುತ್ ದರ ಎಲ್ಲ ಹೆಚ್ಚಾಗ್ತಿದೆಯಲ್ಲ, ಈಗ ಜನಪ್ರತಿನಿಧಿಗಳ ಸಂಬಳ ಮತ್ತು ಭತ್ಯೆ ಜಾಸ್ತಿ ಆಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಆ ಹೆಜ್ಜೆ ಇಟ್ಟಿದೆ. ಮುಖ್ಯಮಂತ್ರಿ, ಸಚಿವರು, ವಿಧಾನಸಭಾ ಸ್ಪೀಕರ್, ಪರಿಷತ್ ಸಭಾಧ್ಯಕ್ಷರು, ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರ ವೇತನವನ್ನ 100% ಜಾಸ್ತಿ ಮಾಡೋಕೆ, ಡಬಲ್, ಈಗಿರೋದಕ್ಕಿಂತ ಕರೆಕ್ಟ್ ಡಬಲ್ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರ ಬಳಿ ಪ್ರಸ್ತಾವನೆ ಇಟ್ಟಿದ್ರು. ಇದಕ್ಕೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ಸಚಿವರ ವೇತನ ಮತ್ತು ಭತ್ಯೆ ತಿದ್ದುಪಡಿ ಮಸೂದೆ 2025 ಮತ್ತು ಕರ್ನಾಟಕ ಶಾಸಕಾಂಗ ಸದಸ್ಯರ ವೇತನ, ಪಿಂಚಣಿ ಮತ್ತು ಭತ್ಯೆ ತಿದ್ದುಪಡಿ ಮಸೂದೆ 2025 ಈ ಕಡತಕ್ಕೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಇದರ ಪ್ರಕಾರ ಸಿಎಂ ಸಂಬಳ 75,000ದಿಂದ 1.5 ಲಕ್ಷಕ್ಕೆ ಹೆಚ್ಚಳವಾಗುತ್ತೆ. ಸಚಿವರ ಸಂಬಳ 60,000ದಿಂದ 1.25 ಲಕ್ಷ ರೂಪಾಯಿ ಆಗುತ್ತೆ. ಇನ್ನು ಶಾಸಕರದು 40,000ದಿಂದ 80,000 ಆಗುತ್ತೆ. ಸ್ಪೀಕರ್ ಸ್ಯಾಲರಿ 75,000ದಿಂದ 1.25 ಲಕ್ಷ, ಸಭಾಪತಿಯವರದು 75,000ದಿಂದ 1.25 ಲಕ್ಷಕ್ಕೆ ಏರಿಕೆಯಾಗುತ್ತೆ. ಇನ್ನು ಸಿಎಂ ಸಚಿವರ ಆತಿಥ್ಯ ಭತ್ಯೆ 4.5 ಲಕ್ಷದಿಂದ 5 ಲಕ್ಷ ರೂಪಾಯಿಗೆ ಏರಿಕೆಯಾಗುತ್ತೆ. ಸಚಿವರ ಮನೆ ಬಾಡಿಗೆ ಭತ್ಯೆ 1.2 ಲಕ್ಷದಿಂದ 2.5 ಲಕ್ಷ ರೂಪಾಯಿ, ಪಿಂಚಣಿ 50,000ದಿಂದ 75,000 ರೂಪಾಯಿ ಹಾಗೂ ಹೆಚ್ಚುವರಿ ಪಿಂಚಣಿ 5,000ದಿಂದ 20,000ಕ್ಕೆ ಜಾಸ್ತಿ ಆಗುತ್ತೆ. 100% ಅಲ್ಲ, 500% ಜಾಸ್ತಿ ಮಾಡ್ಕೊಳ್ಳಿ. ಇಡೀ ರಾಜ್ಯ, ಇಷ್ಟು ದೊಡ್ಡ ರಾಜ್ಯ, 7 ಕೋಟಿ ಜನ, ಇಷ್ಟು ಜನರದ್ದು ವ್ಯವಹಾರ ನೋಡ್ಕೊಳ್ಳೋರಿಗೆ ಪ್ರೈವೇಟ್ ಕಂಪ್ನಿಲಿ ಒಂದು 5-6 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಸಂಬಳ ತಗೊಳ್ತಾರೆ. ಹಾಗಿರ್ಬೇಕಾದ್ರೆ ಜಾಸ್ತಿ ತಗೊಳ್ಳಿ ನೀವು. ಆದರೆ ಟ್ಯಾಕ್ಸ್ ಪೇಯರ್ ಮನಿಯನ್ನು ನುಂಗಬೇಡಿ. ಯೋಜನೆಗಳಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕಮಿಷನ್ ಹೊಡಿಬೇಡಿ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೂಡ ಅಷ್ಟೇ. ವರ್ಷಕ್ಕೆ 62 ಕೋಟಿ ತಾನೇ ಜಾಸ್ತಿ ಖರ್ಚಾಗೋದು, ಬೇಡ. ವರ್ಷಕ್ಕೊಂದು 1,000 ಕೋಟಿ ಖರ್ಚು ಮಾಡಿ, ಪರವಾಗಿಲ್ಲ. ಅಲ್ಲಿ 16,000 ಕೋಟಿಗಳ ಲೆಕ್ಕದಲ್ಲಿ ಲೂಟಿ ಮಾಡಬೇಡಿ ಅನ್ನೋದು ನಿಮ್ಮಲ್ಲಿ ಕಳಕಳಿಯ ಮನವಿ.
ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿರೋ ರಾಜ್ಯ ಗೃಹ ಮಂತ್ರಿ ಜಿ ಪರಮೇಶ್ವರ್, ಸಾಮಾನ್ಯ ಜನರಂತೆ ಶಾಸಕರ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇದರಿಂದ ಸಾಮಾನ್ಯರಂತೆ ಅವರು ಕೂಡ ಸಮಸ್ಯೆ ಫೇಸ್ ಮಾಡ್ತಿದ್ದಾರೆ. ಶಾಸಕರು ಮತ್ತು ಇತರರಿಂದ ಸಂಬಳ ಏರಿಕೆಗೆ ಶಿಫಾರಸು ಬಂದಿತ್ತು. ಹಾಗಾಗಿ ಸಿಎಂ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಸಂಬಳ ಕೊಡೋಕೆ ಸಿಎಂ ಹೇಗಾದ್ರೂ ಮ್ಯಾನೇಜ್ ಮಾಡ್ತಾರೆ ಬಿಡಿ ಅಂತ ಹೇಳಿದ್ದಾರೆ. ಏನೋ ರಾಜ್ಯದ ಕಲಬುರಗಿ, ರಾಯಚೂರು ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಹೀಟ್ ವೇವ್ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಈ ಜಿಲ್ಲೆಗಳಲ್ಲಿ ವಿಪತ್ತು ಘೋಷಿಸುವಂತೆ ತಜ್ಞರು ಒತ್ತಾಯ ಮಾಡಿದ್ದಾರೆ. ಬೆಂಗಳೂರಿನ ಸಂಪಿಗೆಹಳ್ಳಿಯ ಅಬ್ದುಲ್ ರೆಹಮಾನ್ ಅನ್ನೋರ ಮನೆಯಲ್ಲಿ ಸ್ಫೋಟಕ ಸಿಕ್ಕಿದೆ. ಸ್ಫೋಟಕ ಈ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಸ್ಫೋಟಕ ರಸ್ತೆಯಲ್ಲಿ ಸಿಕ್ಕಿತ್ತು, ತಗೊಂಡೋಗಿ ಮನೇಲಿ ಇಟ್ಟಿದ್ದೆ ಅಂತ ಇವರು ಹೇಳಿದ್ದಾರೆ. ಸ್ಫೋಟಕ ರಸ್ತೆಯಲ್ಲಿ ಸಿಕ್ಕಿತ್ತಂತೆ, ಬಾಂಬು ತಗೊಂಡೋಗಿ ಮನೇಲಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ದಾರೆ. ಸ್ಫೋಟಕವನ್ನ ಪೊಲೀಸರು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಿ ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ಏನೋ ಬಾದಾಮಿಯ ದಕ್ಷಿಣದ ಬೆಟ್ಟದ ಸಾಲಿನಲ್ಲಿರೋ ಜೈನ ಬಸದಿ ಕೆಳಗಡೆ ಗುಡ್ಡ ಪ್ರದೇಶದಲ್ಲಿ ಮಣ್ಣಿನ ಮಡಿಕೆ, ಮಾನವನ ಮೂಳೆ ಮತ್ತು ನಾಣ್ಯಗಳು ಸಿಕ್ಕಿವೆ. 6ನೇ ಶತಮಾನದಲ್ಲಿ ಚಾಲುಕ್ಯ ದೊರೆಗಳು ಇಲ್ಲಿ 4 ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದ್ರು. ಅದರಲ್ಲಿ ಶೈವ, ವೈಷ್ಣವ, ಜೈನ ಬಸದಿ ಮತ್ತು ಬೌದ್ಧ ಮೂರ್ತಿಗಳಿದ್ದಾವೆ. ಬುದ್ಧನ ಮೂರ್ತಿಗಳು ಕೂಡ ಇವೆ. ಈ ಭಾಗದಲ್ಲಿ ಮೆಟ್ಟಿಲುಗಳ ಕೆತ್ತನೆ ಕೂಡ ಪತ್ತೆಯಾಗಿದೆ. ಮಣ್ಣಿನ ಮಡಿಕೆಯಲ್ಲಿ ದೊರೆತ ಮೂಳೆ ಮತ್ತು ನಾಣ್ಯವನ್ನು ಪರಿಶೀಲಿಸೋಕೆ ಲ್ಯಾಬ್ಗೆ ಕಳಿಸೋದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಏನೋ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ 8ರಿಂದ 12ನೇ ತರಗತಿಯ ಮಕ್ಕಳಿಗೆ ಕಡ್ಡಾಯವಾಗಿ ವಾರದಲ್ಲಿ 2 ದಿನ ಲೈಂಗಿಕ ಶಿಕ್ಷಣವನ್ನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. 2025-26ನೇ ಶೈಕ್ಷಣಿಕ ವರ್ಷದಿಂದ ಇದು ಜಾರಿಯಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ರಾಜ್ಯದ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳಿಗೆ ವಾರದಲ್ಲಿ 2 ಅವಧಿಯಲ್ಲಿ ನೈತಿಕ ಶಿಕ್ಷಣ, ಮಾರಲ್ ಕ್ಲಾಸಸ್ ಅನ್ನ ಕಡ್ಡಾಯವಾಗಿ ಜಾರಿಗೆ ತರೋಕೆ ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಈ ಸಂಬಂಧ ಪರೀಕ್ಷೆಯನ್ನ ಕೂಡ ನಡೆಸಲಾಗುತ್ತೆ. ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸೋಕೆ ಈ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಚಿವರು ಹೇಳಿದ್ದಾರೆ. ಇದು ನಾವು ಸ್ಕೂಲಿಗೆ ಹೋಗಬೇಕಾದ್ರೆ ಇತ್ತು, ಆ್ಯಕ್ಚುಲಿ ಇವೆರಡೂ ಇತ್ತು. ಲೈಂಗಿಕ ಶಿಕ್ಷಣದ ತರಗತಿಗಳು ಕೂಡ ಇದ್ವು, ಆಮೇಲೆ ಮಾರಲ್ ಎಜುಕೇಷನ್ ಕ್ಲಾಸಸ್ ಕೂಡ ಇದ್ವು. ಮಧ್ಯದಲ್ಲಿ ಯಾವಾಗ ಸ್ಟಾಪ್ ಮಾಡಿದ್ರು, ಯಾಕೆ ಸ್ಟಾಪ್ ಮಾಡಿದ್ರು ಅಂತ ನೋಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿಯನ್ನು ಕೂಡ ನಾವು ತರ್ತಾ ಇದೀವಿ. ಅದರಲ್ಲಿ ಡೀಟೇಲ್ ಆಗಿ ಎಲ್ಲವನ್ನ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ. ಗೋಬಿ ಮಂಚೂರಿ, ಪಾನಿಪುರಿ ನಂತರ ಇದೀಗ ಆರೋಗ್ಯ ಇಲಾಖೆಯ ಕಣ್ಣು ಸಿಹಿ ತಿಂಡಿಗಳ ಮೇಲೆ ಬಿದ್ದಿದೆ. ಸಿಹಿ ತಿಂಡಿಗಳಲ್ಲಿ ಕಲರ್ ಬಳಸುವ ಆರೋಪ ಇದೆಯಲ್ಲ, ಅದು ಕ್ಯಾನ್ಸರ್ ಮತ್ತು ಡಯಾಬಿಟೀಸ್ಗೆ ಕಾರಣವಾಗುತ್ತಾ ಅನ್ನೋದನ್ನ ಚೆಕ್ ಮಾಡೋಕೆ ಆರೋಗ್ಯ ಇಲಾಖೆ ಈಗ ಬೇಟೆಗೆ ಮುಂದಾಗಿದೆ. ಈ ಹಿನ್ನೆಲೆ ಈಗ ಆಲ್ರೆಡಿ ಮೈಸೂರು ಪಾಕ್, ಕಾಜು ಬರ್ಫಿ, ಜಿಲೇಬಿ, ಜಹಾಂಗೀರ್ ಸೇರಿದ ಹಾಗೆ 10ಕ್ಕೂ ಅಧಿಕ ಸಿಹಿ ತಿಂಡಿಗಳನ್ನ ಟೆಸ್ಟ್ ಮಾಡೋಕೆ ಪ್ರಯೋಗಾಲಯಕ್ಕೆ ಕಳಿಸಿಕೊಡಲಾಗಿದೆ. ರಾಮನಗರ ಜಿಲ್ಲೆ ಮಹಾರಾಜಕಟ್ಟೆ ಅನ್ನೋ ಗ್ರಾಮದಲ್ಲಿ ಮಗು ಹಠ ಮಾಡುತ್ತಿದೆ ಅಂತ ಹೇಳಿ ಅಂಗನವಾಡಿ ಸಹಾಯಕಿಯೊಬ್ಬರು ಮಗುವಿಗೆ ಹಿಂಸೆ ಕೊಟ್ಟಿದ್ದಾರೆ. ಅವ್ರ ಕೆಲಸನೇ ಅದು, ಅಂಗನವಾಡಿ ಸಹಾಯಕಿಯಾಗಿ ಅಲ್ಲಿ ಮಕ್ಕಳು ಬರದೆ, ಮಕ್ಕಳು ಹಠ ಮಾಡದೆ ಇನ್ನೇನು ಮಾಡ್ತಾರೆ, ಏನು ಮಾಡಿದ್ದಾರೆ ಗೊತ್ತೇ ಅವರು? ಮಗುವಿನ ಕೈಗೆ ಬರೆ ಹಾಕಿದ್ದಾರೆ. ಡೈಪರ್ಗೆ ಖಾರದ ಪುಡಿ ಹಾಕಿ ವಿಕೃತಿ ಮೆರೆದಿದ್ದಾರೆ. ಪೋಷಕರು ಮಗುವನ್ನು ಕರ್ಕೊಂಬರಕ್ಕೆ ಹೋದಾಗ ಈ ವಿಚಾರ ಪೋಷಕರಿಗೆ ಗೊತ್ತಾಗಿದೆ. ಕನಕಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕೆಲವು ಕನ್ನಡಪರ ಸಂಘಟನೆಗಳು ಶನಿವಾರ ಕರೆ ಕೊಟ್ಟಿರೋ ಕರ್ನಾಟಕ ಬಂದ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಬಂದ್ಗಳನ್ನ ಪ್ರೋತ್ಸಾಹಿಸೋದಿಲ್ಲ ಅಂತ ಹೇಳಿದ್ದಾರೆ. ಜನರು ಕಾನೂನನ್ನ ತಮ್ಮ ಕೈಗೆ ತಗೊಳ್ಳೋ ಹಾಗಿಲ್ಲ. ಸರ್ಕಾರವಾಗ್ಲಿ ಕೋರ್ಟ್ ಆಗಲಿ ಬಂದ್ಗಳಿಗೆ ಪ್ರೋತ್ಸಾಹ ಕೊಡಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಅಲ್ಲದೆ ಬಂದ್ ಸರಿಯಾದ ಕ್ರಮ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಅಂದಹಾಗೆ ಬೆಳಗಾವಿಯಲ್ಲಿ ಕನ್ನಡದ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆ ಖಂಡಿಸಿ ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು, ಎಲ್ಲವೂ ಅಲ್ಲ ಕೆಲವರು ಕರವೇ ಎಲ್ಲ ಸಪೋರ್ಟ್ ಮಾಡಿಲ್ಲ, ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಈ ವರದಿಯಲ್ಲಿ ಇವತ್ತೇ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಫುಲ್ ನ್ಯೂಸ್ ಎಂಡ್ ನಲ್ಲಿ ಅದನ್ನ ಸ್ಕ್ರೀನ್ ಮೇಲೆ ತರ್ತೀವಿ. ಏನಿರುತ್ತೆ ಏನಿರೋದಿಲ್ಲ, ಬಂದ್ ಟೈಮ್ ನಲ್ಲಿ ಯಾರೆಲ್ಲ ಕೊಟ್ಟಿದ್ದಾರೆ ಬೆಂಬಲ, ಯಾರೆಲ್ಲ ಕೊಟ್ಟಿಲ್ಲ, ಅದೆಲ್ಲ ಅದ್ರಲ್ಲಿ ನಾವು ಕವರ್ ಮಾಡಿದ್ದೀವಿ. ಫುಲ್ ನ್ಯೂಸ್ ಎಂಡ್ ಅಲ್ಲಿ ನೀವು ಸೀದಾ ಆ ವಿಡಿಯೋಗೆ ಟ್ಯಾಪ್ ಮಾಡೋ ಮೂಲಕ ಜಂಪ್ ಆಗ್ಬೋದು, ಸ್ಕ್ರೀನ್ ಮೇಲೆ ಬರುತ್ತೆ. ಏನೋ ದೇಶದಲ್ಲಿ ಭಯೋತ್ಪಾದನೆ ಮಟ್ಟ ಹಾಕ್ತಿರೋ ಬಗ್ಗೆ ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮಾತನಾಡಿದ್ದಾರೆ. ಭಾರತದಲ್ಲಿ ಭಯೋತ್ಪಾದನೆಗೆ ಜಾಗ ಇಲ್ಲ, ಜಮ್ಮು ಕಾಶ್ಮೀರದಲ್ಲಿ ಉಗ್ರರನ್ನ ಕಂಡಲ್ಲಿ ಹೂತು ಹಾಕಿದ್ದೀವಿ. ಮೋದಿ ಸರ್ಕಾರದಡಿ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಕಮ್ಮಿಯಾಗಿದೆ. 2004 ಮತ್ತು 2014 ನಡುವೆ ಅಂದ್ರೆ UPA 1 ಮತ್ತು 2 ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಜಮ್ಮು ಕಾಶ್ಮೀರದಲ್ಲಿ 7,217 ಭಯೋತ್ಪಾದನೆ ಸಂಬಂಧಪಟ್ಟ ಘಟನೆಗಳು ಆಗಿದ್ವು. 2014 ಮತ್ತು 24 ನಡುವೆ ಇದರ ಸಂಖ್ಯೆ 2,242ಕ್ಕೆ ಇಳಿದಿದೆ ಅಂತ ನಂಬರ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಮೋದಿ ಸರ್ಕಾರದ ಅವಧಿಯಲ್ಲಿ ಉಗ್ರ ದಾಳಿಗೆ ಪ್ರಾಣ ಕಳೆದುಕೊಳ್ಳೋರ ಸಂಖ್ಯೆ ಕೂಡ 70% ಡೌನ್ ಆಗಿದೆ ಅಂತ ಹೇಳಿದ್ದಾರೆ ಅಮಿತ್ ಶಾ. ಕಾಶ್ಮೀರದಲ್ಲಿ ಈಗ ಸ್ಥಿರತೆ ಇದೆ, ಎಲ್ಲ ನಾರ್ಮಲ್ಸಿಗೆ ಮರಳಿದೆ. ಸಂಜೆ ಹೊತ್ತಲ್ಲೂ ಕಾಶ್ಮೀರದಲ್ಲಿ ಸಿನಿಮಾ ಮಂದಿರಗಳು ತೆರೆದಿರ್ತವೆ ಅಂತ ಶಾ ಹೇಳಿದ್ದಾರೆ. ಅಲ್ಲದೆ 10 ವರ್ಷಗಳ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಸತ್ತಾಗ ಅವ್ರನ್ನ ಮೆರವಣಿಗೆ ಮಾಡಲಾಗ್ತಿತ್ತು. ಆದರೆ ಈಗ ಅದೆಲ್ಲ ಬದಲಾಗಿದೆ.
ಉಗ್ರ ಸತ್ತ ತಕ್ಷಣ ಅದೇ ಜಾಗದಲ್ಲಿ ಆತನನ್ನ ಹೂತು ಹಾಕ್ತಾ ಇದ್ದೀವಿ. ಹಿಂದೆ ಸರ್ಕಾರಿ ಸವಲತ್ತು ಪಡೆದು ಎಂಜಾಯ್ ಮಾಡ್ತಾ ಇದ್ದ ಉಗ್ರರ ಸಂಬಂಧಿಕರನ್ನ ಈಗ ಎಲ್ಲ ಸರ್ಕಾರಿ ಜಾಬ್ಗಳಿಂದ ತೆಗೆದು ಹಾಕಿದ್ದೀವಿ. ಈ ಮೂಲಕ ಉಗ್ರಗಾಮಿಗಳಿಗೆ ದೊಡ್ಡ ಸಂದೇಶ ರವಾನಿಸಿದ್ದೀವಿ. ಅಲ್ಲದೆ ಹಿಂದಿನ ಸರ್ಕಾರಗಳು ಉಗ್ರ ದಾಳಿಗಳಾದಾಗ ಯಾವುದೇ ರೀತಿಯ ಕ್ರಮ ತಗೊಳ್ತಾ ಇರಲಿಲ್ಲ. ಆದರೆ ಮೋದಿ ಅಧಿಕಾರಾವಧಿಯಲ್ಲಿ ಉರಿ ಮತ್ತು ಪುಲ್ವಾಮಾ ದಾಳಿಯಾದ ಜಸ್ಟ್ 10 ದಿನಕ್ಕೆ ಭಾರತ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಮತ್ತು ಏರ್ ಸ್ಟ್ರೈಕ್ ನಡೆಸಿತ್ತು. ಮೋದಿ ಸರ್ಕಾರ ಭಯೋತ್ಪಾದನೆಯನ್ನ ಎಳ್ಳಷ್ಟು ಸಹಿಸೋದಿಲ್ಲ ಅಂತ ಅಮಿತ್ ಶಾ ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ತಾ ಹೇಳಿದ್ರು. ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. 54,000 ಕೋಟಿ ರೂಪಾಯಿ ಮೌಲ್ಯದ ಹೊಸ ಸೇನಾ ಉಪಕರಣಗಳ ಖರೀದಿಗೆ ರಕ್ಷಣಾ ಇಲಾಖೆ ಅನುಮೋದನೆ ಕೊಟ್ಟಿದೆ. 8 ಪ್ರಸ್ತಾವನೆಗಳ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ AONSಗೆ ಡಿಫೆನ್ಸ್ ಆಕ್ವಿಸಿಷನ್ ಕೌನ್ಸಿಲ್ ಒಪ್ಪಿಗೆ ಸೂಚಿಸಿದೆ. ಈ AONS ಅಂದರೆ ಈ ರೀತಿ ಸೇನಾ ಉಪಕರಣ ಖರೀದಿ ಮಾಡುವಾಗ ರಕ್ಷಣಾ ಇಲಾಖೆ ಅನುಸರಿಸುವ ಮೊದಲ ಹಂತದ ಪ್ರಕ್ರಿಯೆ. ಈ ಹೊಸ ಖರೀದಿಯಲ್ಲಿ T-90 ಯುದ್ಧ ಟ್ಯಾಂಕ್ಗಳನ್ನು ಅಪ್ಗ್ರೇಡ್ ಮಾಡೋಕೆ 1350 HP ಇಂಜಿನ್ ಪರ್ಚೇಸ್ ಮಾಡ್ತಾರೆ. ಇದರಿಂದ ಎತ್ತರದ ಪ್ರದೇಶದಲ್ಲಿರೋ ಯುದ್ಧ ಭೂಮಿಯಲ್ಲಿ ಈ ಟ್ಯಾಂಕ್ಗಳ ಕಾರ್ಯಾಚರಣೆಯ ವೇಗ ಇನ್ನಷ್ಟು ಹೆಚ್ಚಾಗುತ್ತೆ. ಸಬ್ಮರೀನ್ ಅಪಾಯವನ್ನ ತಡೆಯೋಕೆ ವರುಣಾಸ್ತ್ರ ಅನ್ನೋ ಸ್ವದೇಶಿ ನಿರ್ಮಿತ ಶಿಪ್ ಲಾಂಚ್ಡ್ ಆಂಟಿ ಸಬ್ಮರೀನ್ ಟಾರ್ಪಿಡೋ ಖರೀದಿಗೂ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ವಾಯುಪಡೆಗಾಗಿ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ AEW&C ಏರ್ಕ್ರಾಫ್ಟ್ ಸಿಸ್ಟಮ್ ಪಡೆಯೋಕು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ಭಾರತದ ಕಲ್ಲಿದ್ದಲು ಉತ್ಪಾದನೆ 100 ಕೋಟಿ ಟನ್ ತಲುಪಿದೆ. ಅಲ್ಲದೆ ಕಲ್ಲಿದ್ದಲು ಉತ್ಪಾದನೆ ಕಳೆದ 10 ವರ್ಷಗಳಿಂದ ಗಣನೀಯವಾಗಿ ಹೆಚ್ಚಾಗ್ತಿದೆ. 2014-15ರಲ್ಲಿ ವಾರ್ಷಿಕವಾಗಿ 60.9 ಕೋಟಿ ಟನ್ಗಳಷ್ಟು ಮಾತ್ರ ಪ್ರೊಡಕ್ಷನ್ ಆಗ್ತಾ ಇತ್ತು. ಆದರೆ 2023-24ನೇ ಸಾಲಿನಲ್ಲಿ ಅದು 99.7 ಕೋಟಿ ಟನ್ಗೆ ಏರಿಕೆಯಾಗಿತ್ತು. ಈ ಬಾರಿ ಅದು 100 ಕೋಟಿ ಟನ್ ದಾಟಿ ಹೊಸ ಸಾಧನೆಯನ್ನ ಮಾಡಿದೆ. ಚೀನಾದ ವಾರ್ಷಿಕ ಕಲ್ಲಿದ್ದಲು ಉತ್ಪಾದನೆ 436 ಕೋಟಿ ಟನ್ಗಳಷ್ಟಿವೆ. ಆನಂತರ ಭಾರತವೇ ಸೆಕೆಂಡ್ ಪ್ಲೇಸ್ನಲ್ಲಿದೆ. ಈ ಕಲ್ಲಿದ್ದಲು ಉತ್ಪಾದನೆ ಬಗ್ಗೆ PM ನರೇಂದ್ರ ಮೋದಿ ರಿಯಾಕ್ಟ್ ಮಾಡಿ ಭಾರತದ ಈ ಸಾಧನೆಯನ್ನ ಕೊಂಡಾಡಿದ್ದಾರೆ. ಭಾರತಕ್ಕೆ ಇದೊಂದು ಹೆಮ್ಮೆಯ ಕ್ಷಣ. ಆರ್ಥಿಕ ಪ್ರಗತಿ ಮತ್ತು ಸ್ವಾವಲಂಬನೆಗೆ ನಾವೆಷ್ಟು ಕಮಿಟ್ ಆಗಿದ್ದೀವಿ ಅನ್ನೋದನ್ನ ಇದು ತೋರಿಸುತ್ತೆ ಅಂತ ಹೇಳಿದ್ದಾರೆ. ಅಂದಹಾಗೆ ಕಲ್ಲಿದ್ದಲನ್ನ ಭಾರತ ವಿದ್ಯುತ್ ಉತ್ಪಾದನೆಗೆ ಜಾಸ್ತಿ ಬಳಸುತ್ತೆ, ಉಷ್ಣ ವಿದ್ಯುತ್ ಉತ್ಪಾದನೆಗೆ. ಹಾಗೆ ಹೊರ ರಾಷ್ಟ್ರಗಳಿಗೂ ಒಂದಷ್ಟು ರಫ್ತು ಕೂಡ ಮಾಡಿಸಿದ್ದಾರೆ. ವಿಶೇಷವಾಗಿ ನಮ್ಮಲ್ಲಿ ಕೆಲವೊಂದ್ಸಲಿ ಶಾರ್ಟೇಜ್ ಆದರೂ ಕೂಡ ನಮ್ಮ ನೆರೆ ರಾಷ್ಟ್ರಗಳು ಬಾಂಗ್ಲಾ, ನೇಪಾಳಕ್ಕೆ ಈ ಸ್ಟ್ರಾಟಜಿಕ್ ಕಾರಣಗಳಿಂದಾಗಿ ಸ್ವಲ್ಪ ಅವರಿಗೂ ಕೂಡ ನಾವು ಮಾರ್ತೀವಿ ಕಲ್ಲಿದ್ದಲನ್ನ. ವಿದೇಶಿ ಜೈಲಿನಲ್ಲಿರೋ, ಅಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿರೋ ಭಾರತೀಯರು ಎಷ್ಟು ಅಂತ ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ. ಪ್ರಸ್ತುತ ವಿದೇಶಿ ಜೈಲಿನಲ್ಲಿ ಒಟ್ಟು 10,152 ಕೈದಿಗಳಿದ್ದಾರೆ. 8 ರಾಷ್ಟ್ರಗಳಲ್ಲಿ ಭಾರತೀಯರಿಗೆ ಮರಣದಂಡನೆ ಶಿಕ್ಷೆಯನ್ನು ಘೋಷಿಸಲಾಗಿದೆ. ಈ ಪೈಕಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ 25, ಸೌದಿ ಅರೇಬಿಯಾದಲ್ಲಿ 11, ಮಲೇಷ್ಯಾದಲ್ಲಿ 6, ಕುವೈತ್ನಲ್ಲಿ 3 ಹಾಗೂ ಇಂಡೋನೇಷ್ಯಾ, ಕತರ್, ಅಮೆರಿಕ ಮತ್ತು ಯೆಮೆನ್ನಲ್ಲಿ ತಲಾ ಒಬ್ಬರಿಗೆ ಶಿಕ್ಷೆ ಘೋಷಣೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕೃತ ವಿದೇಶಿ ಪ್ರವಾಸಗಳಲ್ಲಿ ಖರ್ಚು ವೆಚ್ಚ ಎಷ್ಟಾಗಿದೆ ಅಂತ ಕೇಂದ್ರ ಸರ್ಕಾರ ಮಾಹಿತಿ ಕೊಟ್ಟಿದೆ. ಮೇ 2022ರಿಂದ ಡಿಸೆಂಬರ್ 2024ರವರೆಗೆ ಮೋದಿ 38 ರಾಷ್ಟ್ರಗಳಿಗೆ ಭಾರತದ ಪ್ರಧಾನಿಯಾಗಿ ಅಧಿಕೃತ ಪ್ರವಾಸಗಳನ್ನು ಕೈಗೊಂಡಿದ್ದಾರೆ. ಈ ಟೈಮ್ನಲ್ಲಿ ಟೋಟಲ್ 258 ಕೋಟಿ ರೂಪಾಯಿ ಇಲ್ಲಿವರೆಗೂ ಖರ್ಚಾಗಿದೆ ಅಂತ ಕೇಂದ್ರ ಸರ್ಕಾರವೇ ಮಾಹಿತಿಯನ್ನ ಕೊಟ್ಟಿದೆ. ಕರ್ನಾಟಕದಲ್ಲಿ SSLC ಪರೀಕ್ಷೆಗಳು ಶುರುವಾಗಿವೆ. ರಾಜ್ಯದ 2818 ಪರೀಕ್ಷಾ ಕೇಂದ್ರಗಳಲ್ಲಿ 8.96 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾ ಇದ್ದಾರೆ. ಏಪ್ರಿಲ್ 4ರವರೆಗೆ ಈ ಪರೀಕ್ಷೆಗಳು ನಡೆಯಲಿವೆ. ಭಾರತದಲ್ಲಿ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟ ಆಯೋಜಿಸೋಕೆ ಕೇಂದ್ರ ಸರ್ಕಾರ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ CGFಗೆ ಪ್ರಸ್ತಾವನೆ ಸಲ್ಲಿಸಿದೆ. ಹೀಗಂತ ಕೇಂದ್ರ ಕ್ರೀಡಾ ಇಲಾಖೆಯ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಈ ಕ್ರೀಡಾಕೂಟವನ್ನು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಸಬಹುದು ಅಂತ ಹೇಳಲಾಗ್ತಿದೆ. 2010ರಲ್ಲಿ ಭಾರತ ದಿಲ್ಲಿಯಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನ ಆಯೋಜನೆ ಮಾಡಿತ್ತು. ನಿಮ್ಗೆ ಗೊತ್ತಿರಬಹುದು, ಆಗ CWG ಸ್ಕ್ಯಾಮ್ ಅಂತ ದೊಡ್ಡ ಕೋಲಾಹಲ ಆಗಿ ಸುರೇಶ್ ಕಲ್ಮಾಡಿ ಎಲ್ಲ ಜೈಲಿಗೆ ಹೋಗಿರೋದು ನಿಮಗೆಲ್ಲ ನೆನಪಿರಬಹುದು. ದೊಡ್ಡ ಕಾಂಟ್ರವರ್ಷಿಯಲ್ ಗೇಮ್ಸ್ ಆಯೋಜನೆಯಾಗಿತ್ತು. ಅದು UPA ಟೈಮ್ನಲ್ಲಿ ಹಗರಣಗಳ ಪಟ್ಟಿಗೆ ಅದು ಕೂಡ ದೊಡ್ಡ ಸೇರ್ಪಡೆಯಾಗಿ ದೊಡ್ಡ ಗಲಾಟೆಯಾಗಿತ್ತು. ಅವಾಗ ರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ತಿಮಿಂಗಲಗಳೆಲ್ಲ ಜೈಲಿಗೆ ಹೋಗಿದ್ವು. ಈಗ ಮತ್ತೆ 2030ರಲ್ಲಿ ಆಯೋಜನೆ ಮಾಡ್ತೀವಿ ಅಂತ ಭಾರತ ಅಪ್ಲಿಕೇಶನ್ ಹಾಕಿದೆ. 2036ಕ್ಕೆ ಭಾರತ ಸಮ್ಮರ್ ಒಲಿಂಪಿಕ್ಸ್ನ ಆಯೋಜನೆ ಮಾಡೋಕ್ಕೂ ಕೂಡ ಹಕ್ಕನ್ನು ಮಂಡಿಸ್ತಾ ಇದೆ, ಪ್ರಯತ್ನ ಪಡ್ತಾ ಇದೆ. ಅದಕ್ಕೂ ಮುಂಚೆ ಈ ರೀತಿ ಲಾರ್ಜ್ ಸ್ಕೇಲ್ ಬಟ್ ಒಲಿಂಪಿಕ್ಸ್ನಷ್ಟು ದೊಡ್ಡದಲ್ಲ ಆ ರೀತಿ ಒಂದು ಈ ಕಾಮನ್ವೆಲ್ತ್ ಗೇಮ್ಸ್ ಅನ್ನ ಆಯೋಜನೆ ಮಾಡಿದ್ರೆ ಒಂದು ರಿಹರ್ಸಲ್ ಆದಂಗೆ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಗುಜರಾತ್ನ ಅಹಮದಾಬಾದ್ನ ಸರ್ದಾರ್ ಪಟೇಲ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಲ್ಲಿ ಆಯೋಜನೆ ಮಾಡೋಕೆ ಸರ್ಕಾರ ಈ ರೀತಿ ತಯಾರಿ ನಡೆಸ್ತಾ ಇದೆ. ಈ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ 74 ಸದಸ್ಯ ರಾಷ್ಟ್ರಗಳಿದಾವೆ. ಬಹುತೇಕ ಎಲ್ಲ ಬ್ರಿಟಿಷರ ಮಾಜಿ ವಸಾಹತುಗಳಿದಾವೆ.
ಮತ್ತೊಂದು ಕಡೆ ಅಮೆರಿಕ 2017ನೇ ಇಸವಿಯಿಂದ ಇಲ್ಲಿ ತನಕ ಎಷ್ಟು ಭಾರತೀಯರನ್ನ ಗಡಿಪಾರು ಮಾಡಿದೆ ಅನ್ನೋ ಡೇಟಾವನ್ನ ಭಾರತದ ವಿದೇಶಾಂಗ ಸಚಿವಾಲಯ ಸಂಸತ್ಗೆ ಕೊಟ್ಟಿದೆ. ಟ್ರಂಪ್ ಆಳ್ವಿಕೆಯ ಮೊದಲ ಅವಧಿಯಲ್ಲಿ ಅಂದ್ರೆ 2017ರಿಂದ 2021 ನಡುವೆ 6,135 ಭಾರತೀಯರನ್ನ ಅಮೆರಿಕದಿಂದ ಭಾರತಕ್ಕೆ ಅಟ್ಟಲಾಗಿದೆ. ಬೈಡೆನ್ ಆಡಳಿತದ ಅವಧಿಯಲ್ಲಿ 2021ರಿಂದ 2025 ತನಕ 3,652 ಭಾರತೀಯರನ್ನ ಗಡಿಪಾರು ಮಾಡಲಾಗಿದೆ. ಟ್ರಂಪ್ ಎರಡನೇ ಅವಧಿಯಲ್ಲಿ ಆಲ್ರೆಡಿ 388 ಭಾರತೀಯರನ್ನ ಭಾರತಕ್ಕೆ ವಾಪಸ್ ಅಟ್ಟಲಾಗಿದೆ. ಅಕ್ರಮ ವಲಸಿಗರು ಇವರೆಲ್ಲರೂ ಕೂಡ 295 ಮಂದಿ ಇನ್ನೂ ಕೂಡ ಭಾರತಕ್ಕೆ ವಾಪಸ್ ಬರೋರಿದ್ದಾರೆ ಅಂತ ಕೂಡ ವಿದೇಶಾಂಗ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಇನ್ನು ಭಾರತದ ಷೇರುಪೇಟೆ ಕಳೆದ 2-3 ದಿನಗಳಿಂದ ಗ್ರೀನ್ ಟ್ರೆಂಡ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 557 ಪಾಯಿಂಟ್ಸ್ ರೈಸ್ ಆಗಿ 76,905 ರೂಪಾಯಿ ಆಗಿದೆ. ನಿಫ್ಟಿ 159 ಪಾಯಿಂಟ್ಸ್ ಎದ್ದು 23,350ಕ್ಕೆ ರೀಚ್ ಆಗಿದೆ. ವಿದೇಶಿ ಹೂಡಿಕೆದಾರರು ಭಾರತದ ಈಕ್ವಿಟಿ ಕಡೆಗೆ ಸ್ವಲ್ಪ ಮುಖ ಮಾಡೋಕೆ ಶುರು ಮಾಡಿದ್ದಾರೆ. ಬೈಯಿಂಗ್ ಆ ಕಾರಣದಿಂದ ಜಾಸ್ತಿ ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಏರಿಕೆಯಾಗ್ತಾ ಇದೆ. ಇದರಿಂದಲೂ ಷೇರುಪೇಟೆಗೆ ಬೂಸ್ಟ್ ಸಿಕ್ಕಿದೆ. ಒಟ್ಟಾರೆ ಷೇರುಪೇಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಬಿಪಿಸಿಎಲ್, ONGC, SBI ಲೈಫ್, NTPC, ಕೋಲ್ ಇಂಡಿಯಾ ಗ್ರೀನ್ನಲ್ಲಿದ್ವು. ಹಿಂಡಾಲ್ಕೋ ಇಂಡಸ್ಟ್ರೀಸ್, ವಿಪ್ರೋ, ಟ್ರೆಂಟ್, ಇನ್ಫೋಸಿಸ್ ಮತ್ತು ಟಾಟಾ ಸ್ಟೀಲ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಬರೋಬ್ಬರಿ 36 ಪೈಸೆ ಏರಿಕೆಯಾಗಿ 86 ರೂಪಾಯಿಗೆ ರೀಚ್ ಆಗಿದೆ. ವಿದೇಶಿ ಹೂಡಿಕೆಗಳ ಒಳಹರಿವಿನಿಂದ ಈ ರೀತಿ ಏರಿಕೆಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.